भाजपा प्रतिनिधिमंडल ने राज्य सरकार के खिलाफ कार्रवाई की मांग को लेकर राज्यपाल को ज्ञापन सौंपा। कर्नाटक विधानसभा में विपक्ष के नेता आर अशोक और विधान परिषद में विपक्ष के नेता एन स्वामी चालावाड़ी के नेतृत्व में एक भाजपा प्रतिनिधिमंडल ने आज राजभवन में राज्यपाल थावरचंद गहलोत से मुलाकात कर राज्य की कांग्रेस सरकार के खिलाफ तत्काल कार्रवाई की मांग करते हुए एक ज्ञापन सौंपा। प्रतिनिधिमंडल ने राज्यपाल से आग्रह किया कि राज्य सरकार के हेट स्पीच विधेयक को मंजूरी न दी जाए, आश्रय आवास योजना के तहत मकान अवैध प्रवासियों को न दिए जाएं तथा इन मुद्दों पर राज्य सरकार के खिलाफ तुरंत हस्तक्षेप किया जाए। भाजपा नेताओं ने यह भी मांग की कि कांग्रेस के पदाधिकारियों द्वारा भाजपा के जनप्रतिनिधियों एवं निर्वाचित प्रतिनिधियों को दी गई धमकियों की सीबीआई जांच कराई जाए। इस मौके पर उपस्थित नेता इस प्रतिनिधिमंडल में पूर्व उप मुख्यमंत्री एवं सांसद गोविंद कारजोल, विधान परिषद में विपक्ष के मुख्य सचेतक एन रविकुमार, सांसद पीसी मोहन, विधायक एसआर विश्वनाथ एवं एस मुनिराजू, विधान परिषद सदस्य भारती शेट्टी एवं केशव प्रसाद, राज्य उपाध्यक्ष मालविका अविनाश, राज्य सचिव थम्मेश गौड़ा, राज्य मुख्य प्रवक्ता अश्वत्थ नारायण, राज्य प्रवक्ता प्रकाश शेषराघवाचार्य, बेंगलुरु उत्तर जिला अध्यक्ष एस हरीश, बेंगलुरु केंद्रीय जिला अध्यक्ष सप्तगिरी गौड़ा तथा सेवानिवृत्त आईपीएस अधिकारी भास्कर राव सहित कई नेता शामिल थे। ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಕರ್ನಾಟಕದಲ್ಲಿ ಆಡಳಿತ ಕುಸಿದೋಗಿ ಗೂಂಡಾ ರಾಜ್ಯ ಆಗಿದೆ. ಹೇಳೋರು ಕೇಳೋರು ಯಾರೂ ಇಲ್ಲದ ಪರಿಸ್ಥಿತಿಯಲ್ಲಿ ಒಂದು ರೀತಿ ಜಂಗಲ್ ರಾಜ್ಯ ಆಗೋಟಿದೆ ಕರ್ನಾಟಕ. ನೀವು ಕರ್ನಾಟಕದ ಮೊದಲ ಪ್ರಜೆಯಾಗಿ ಎಲ್ಲ ಆದೇಶಗಳು ನಿಮ್ಮ ಹೆಸರಲ್ಲೇ ಹೋಗ್ತಾ ಇದೆ. ಆ ದೃಷ್ಟಿಯಿಂದ ಕರ್ನಾಟಕವನ್ನು ಈ ಗೂಂಡಾ ರಾಜ್ಯದಿಂದ ಕಾಪಾಡಿ ಅಂತೇಳಿ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದೀರಿ. ಮೊದಲನೇದು ಹೇಟ್ ಸ್ಪೀಚ್. ವಿಧಾನಸಭಾ ಅಧಿವೇಶನ ನಡೆಯುವಂಥದ್ದು ಬಿಲ್ಗಳಿಗೆ, ಪ್ರಮುಖವಾಗಿ ವಿಧಾನಸಭೆ ಪಾರ್ಲಿಮೆಂಟ್ ಇರೋದು ಬಿಲ್ ಮಾಡೋಕ್ಕೋಸ್ಕರ ಮೊದಲ ಆದ್ಯತೆ. ಆದರೆ ನಮ್ಮ ಗೌರವಾನ್ವಿತ ಸ್ಪೀಕರು ಮತ್ತು ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಯಾವುದೋ ಸಣ್ಣ ನೆಪ ಒಡ್ಡಿ ಆ ಬಿಲ್ನ ಚರ್ಚೆಗೆ ಅವಕಾಶ ಮಾಡಿಕೊಡದೆ ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾ ಜನಗಳು ಯಾವುದೇ ವಿಚಾರ ಮಾತಾಡಿದ್ರೂ ಅವ್ರ ಮೇಲೆ ಕೇಸ್ ಹಾಕ್ಬೋದು. ಅಷ್ಟು ಕಾನೂನುಗಳನ್ನು ತಂದಿದ್ದೀರ. ಕೈ ಸನ್ನೆ ಮಾಡಿದ್ರೆ ಕೇಸ್ ಹಾಕ್ಬೋದು, ನೀವು ಕಣ್ಣು ಮಿಟಿಕಿಸಿದ್ರೆ ಕೇಸ್ ಹಾಕ್ಬೋದು, ನೀವು ಮಾತಾಡಿದ್ರೆ ಕೇಸ್ ಹಾಕ್ಬೋದು. ಆ ರೀತಿಯಾದಂಥ ಎಮರ್ಜೆನ್ಸಿ 1975ನೇ ಇಸ್ವಿಯಲ್ಲಿ ಎಮರ್ಜೆನ್ಸಿ ತಂದಾಗ ಇಂದಿರಾ ಗಾಂಧಿಯವರು ಯಾವ ಕುತಂತ್ರವನ್ನು ಮಾಡಿದರು, ಅದೇ ಕುತಂತ್ರವನ್ನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಸಹಿ ಹಾಕಿದ್ರೆ ರಾಜ್ಯದಲ್ಲಿರುವಂಥ ಮಾಧ್ಯಮ ಮಾತಾಡುವಂಥ ಹಕ್ಕು, ಪೊಲಿಟಿಕಲಿ ನಾವು ಏನು ವಿರೋಧ ಪಕ್ಷಗಳು ವಿರೋಧ ಮಾಡೋಕ್ಕೆ ಭಾಷೆಯನ್ನು ಉಪಯೋಗ ಮಾಡ್ತೀರಿ, ಅದು ಎಲ್ಲ ಕೂಡ ಪೊಲೀಸರ ರಾಜ್ಯ ಆಗೋತದೆ. ಪೊಲೀಸರು ಸರ್ಕಾರದ ಚಿತಾವಣೆ ಮೇಲೆ ಯಾರ ಮೇಲೆ ಬೇಕಾದರೂ ಕೇಸ್ ಹಾಕ್ಬೋದು, ಎಲ್ಲರನ್ನೂ ಜೈಲಿಗೆ ಕಳಿಸ್ಬೋದು. ಹಿಂಗಾದರೆ ಪ್ರಜಾಪ್ರಭುತ್ವ ಎಲ್ಲಿ ಉಳಿಯುತ್ತೆ? ಅದರಿಂದ ಈ ಕಾಂಗ್ರೆಸ್ ಮಾಡಿರೋ ಈ ಕುತಂತ್ರದ ಬಿಲ್ಲನ್ನು ದಯವಿಟ್ಟು ಸಹಿ ಮಾಡಬೇಡಿ. ಇದು ರಾಜ್ಯಕ್ಕೆ ಮಾರಕವಾದಂಥ ವಾಕ್ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂಥ ಒಂದು ದುರುಳ ಬಿಲ್. ಈ ದುರುಳ ಬಿಲ್ಲನ್ನು ದಯವಿಟ್ಟು ಸಹಿ ಮಾಡಬೇಡಿ ಅನ್ನೋ ವಿನಂತಿಯನ್ನು ಮಾಡಿದ್ರಿ. ಭಾಳ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಮೇಲೆ ಆಗಿರುವಂಥ ಹಲ್ಲೆ, ಗುಂಡಿನ ದಾಳಿ ಮತ್ತು ಅಲ್ಲಿ ಆಗಿರುವಂಥ ಕೊಲೆ, ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಕಾಂಗ್ರೆಸ್ ಪಾರ್ಟಿಯವರೇ ಮಾಡಿದ್ದಾರೆ. ಯಾರೇ ಮಾಡಿದ್ರು ಕೊಲೆನೇ. ಈಗ ತನಿಖೆನೂ ಕೂಡ ಹಳ್ಳ ಹಿಡಿದ್ಬಿಟ್ಟಿದೆ. ಯಾರು ಚಿತಾವಣೆ ಮಾಡಿದ್ರು, ಯಾರು ಇದರಿಂದ ಇದ್ದಾರೆ, ಅವ್ರನ್ನ ಯಾರು ಅರೆಸ್ಟೇ ಮಾಡಿಲ್ಲ. ಎಲ್ಲರನ್ನೂ ಕೇಸನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದನ್ನು ಕೂಡಲೇ CBI ತನಿಖೆ ಕೊಡಬೇಕು, ಸತ್ಯ ಸಂಗತಿ ಹೊರಬಡಬೇಕು. ಇಲ್ಲಿನ ಪೊಲೀಸರು ಒಂದು ರೀತಿ ಸರ್ಕಾರದ ಕೈಗೊಂಬೆಗಳಾಗ್ಬಿಟ್ಟಿದ್ದಾರೆ. ಇವರಿಂದ ನ್ಯಾಯವನ್ನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಕೇಸನ್ನು CBIಗೆ ಕೊಡಬೇಕು ಅಂತೇಳಿ ಗವರ್ನರ್ಗೆ ವಿನಂತಿಯನ್ನು ಮಾಡಿದಿರಿ. ಇನ್ನು ಕೋಗಿಲು ವಿಚಾರವಾಗಿ ಸತ್ಯಶೋಧನಾ ಸಮಿತಿ ಇವತ್ತು ವರದಿಯನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ವಿಶ್ವನಾಥ್ ಅವರು ಆ ಸ್ಥಳಕ್ಕೆ ಹೋಗಿ ಕಳೆದ 1 ವಾರಗಳ ಕಾಲ ಅಧ್ಯಯನ ಮಾಡಿ ದಾಖಲೆಗಳನ್ನು ಸಂಗ್ರಹ ಮಾಡಿ ಇವತ್ತು ಕೊಟ್ಟಿದ್ದಾರೆ. ನಾವು ಗವರ್ನರ್ಗೂ ಕೇಳಿದ್ದೀವಿ. 36 ಲಕ್ಷ ಜನ ವೇಟಿಂಗ್ ಮಾಡ್ತಾ ಇದ್ದಾರೆ. ದುಡ್ಡು ಕಟ್ಟಿ 50,000 ಕಟ್ಟಿದ್ದಾರೆ, 1 ಲಕ್ಷ ಕಟ್ಟಿದ್ದಾರೆ, ಕೆಲವರು 10 ಲಕ್ಷ ಕಟ್ಟಿದ್ದಾರೆ. 36 ಲಕ್ಷ ಜನ ವೇಟಿಂಗ್ ಮಾಡ್ತಾ ಇರೋರನ್ನ ಬಿಟ್ಬಿಟ್ಟು ಯಾವುದೋ ಕೇರಳದ ಕೋಗಿಲೆ ಕೂಗಿತು ಅಂತೇಳಿ, ಕೇರಳದ ಕೋಗಿಲೆ ಕೂಗಿದ್ಕೋಸ್ಕರ ಇಲ್ಲಿ ನಮ್ಮ ಕೋಗಿಲೆಗಳೆಲ್ಲ ಬಾಯಿ ಮುಚ್ಕೊಂಬಿಟ್ಟವೆ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಗೆಗಳೆಲ್ಲ ಬಾಯಿ ಮುಚ್ಕೊಂಬಿಟ್ಟವೆ. ಇವತ್ತು ಕೇರಳದ ಸರ್ಕಾರ ಕರ್ನಾಟಕವನ್ನು ಆಳ್ತಾ ಇದೆಯಾ? ಕೇರಳದಲ್ಲಿರುವ ವೇಣುಗೋಪಾಲ್ ಅವರು ಅಲ್ಲಿನ ಮುಖ್ಯಮಂತ್ರಿ, INDA ಪಾರ್ಟ್ನರ್ ಮುಖ್ಯಮಂತ್ರಿ, ಇಂಡಿ ಒಕ್ಕೂಟ ಮುಖ್ಯಮಂತ್ರಿ, ಅವ್ರು ಹೇಳ್ದಂಗೆ ಕೇಳ್ತಾ ಇದೆಯಾ?
ನಮಗೆ ಆಶ್ಚರ್ಯ ಆಗೋದು, ಈಗಾಗಲೇ ಆನೆ ಸತ್ತಿದ್ಕೂ ಆನೆ ತುಳಿದಿದ್ಕೂ ಕರ್ನಾಟಕದ ಆನೆ ಅಂತ ಹೇಳಿ 30 ಲಕ್ಷ ಕೊಟ್ರಿ. ಅಲ್ಲಿ ಮನೆ ಬಿದ್ದೋಯ್ತು ಅಂತೇಳಿ ಅಲ್ಲಿ 10 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದೀರಾ. ಈಗ ಕೋಗಿಲು ಅಲ್ಲಿ ಕೇರಳದವರು ಯಾರೋ ಬಾಂಗ್ಲಾದೇಶದವ್ರು ಇದ್ದಾರೆ ಅಂತೇಳಿ, ಅವ್ರ ಪರವಾಗಿ ನಾನು ಧ್ವನಿ ಎತ್ತಿದ್ದೀನಿ ಅಂತ ಮತ್ತೊಮ್ಮೆ ಟ್ವೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿ. ನಾನು ಮುಸ್ಲಿಮರ ಪರವಾಗಿ ಯಾವುದೇ ರಾಜ್ಯ ಇದ್ದರೂ ಧ್ವನಿ ಎತ್ತೋನೆ ಅಂತ ಹೇಳಿದ್ದಾರೆ, ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಹಂಗಾರೆ ನಮ್ಮ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಅವರ ಕೈಗೊಂಬೆನಾ, ಕೇರಳದ ಕೈಗೊಂಬೆನಾ? ಕರ್ನಾಟಕದಲ್ಲಿ ನಿಮ್ಮನ್ನು ಎಲೆಕ್ಟ್ ಮಾಡಿರೋದು ರಾಜ್ಯದ ಪರವಾಗಿ ಮಾತಾಡಿ ಅಂತ. ಇವತ್ತು ರಾಜ್ಯದಲ್ಲಿ ಕನ್ನಡಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. ಕೇರಳ ರಾಜ್ಯದಲ್ಲಿ ಅಲ್ಲಿನ ಭಾಷಾ ನೀತಿ ಏನಿದೆ ಅದನ್ನು ವೈಲೇಟ್ ಮಾಡ್ತಾ ಇದ್ದಾರೆ. ಸಂವಿಧಾನದ ಅಡಿಯಲ್ಲಿ ಏನು ನಮಗೆ ಅವಕಾಶಗಳಿತ್ತು ಮಾತೃಭಾಷೆಗೆ, ನರೇಂದ್ರ ಮೋದಿಯವರು ಮಾತೃಭಾಷೆಗೆ ಎಲ್ಲ ರಾಜ್ಯಗಳು ಅವಕಾಶ ಕೊಡಬೇಕು ಅಂತ ನರೇಂದ್ರ ಮೋದಿಯವರು ಪದೇ ಪದೇ ಹೇಳ್ತಾ ಇದ್ದಾರೆ ಎಲ್ಲ ಸ್ಪೀಚಲ್ಲೂ ಕೂಡ. ಆದರೆ ಕೇರಳ ಸರ್ಕಾರ ದಮನ ನೀತಿಯಿಂದ ಅಲ್ಲಿರುವಂಥ ಕನ್ನಡಿಗರಿಗೆ, ಅದು ಕಾಸರಗೋಡಲ್ಲಂತೂ ಬಹುಸಂಖ್ಯಾತರು ಕನ್ನಡಿಗರು, ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ರು. ಇಲ್ಲಿನ ಮುಖ್ಯಮಂತ್ರಿ ಬಾಯಿ ಮುಚ್ಕೊಂಡು ಒಂದು ಪತ್ರ ಬರೆದ್ಬಿಟ್ಟು ಒಂದು 4 ಲೈನು, ಸಂವಿಧಾನದ 4 ಲೈನು 29, 30 ಅದೇನೋ ನಾವು ಮೆನ್ಷನ್ ಮಾಡಿಬಿಟ್ಟು ಕೈ ಕಟ್ಕೊಂಡು ಕೂತಿರೋದು. ದಮ್ಮಿಲ್ವ ನಿಮಗೆ? ಅವ್ರು ಬುಲ್ಡೋಜರ್ ಸರ್ಕಾರ ಅಂತ ಹೇಳಿದ್ರಲ್ಲ ಕರ್ನಾಟಕವನ್ನು, ನೀವು ಹಂಗೆ ಹೇಳೋಕ್ಕೆ ಆಗಲ್ವಾ? ಕೇರಳ ಬುಲ್ಡೋಜರ್ ಸರ್ಕಾರ ಅಂತ ಹೇಳೋಕ್ಕೆ ನಿಮಗೆ ಏನು ತಡೆ ಬಂದಿರೋದೇನು? ನಿಮ್ಗೆ ಯಾರು ತಡೆದಿದ್ದಾರೆ? ನಿಮ್ಮ ಪಾರ್ಟ್ನರ್ ಅಲ್ಲ ಅವರು. ಹೇಳಿ ಧೈರ್ಯವಾಗಿ, ಹೇಳುವಂಥ ಧೈರ್ಯವನ್ನು ಇವತ್ತು ರಾಜ್ಯ ಸರ್ಕಾರ ಕಳ್ಕೊಂಡಿದೆ. ಅದರಿಂದ ಕೋಗಿಲು ವಿಚಾರವಾಗಿಯೂ ಕೂಡ ನಾವು ಹೋರಾಟವನ್ನು ಈಗಾಗಲೇ 4-5 ಹೋರಾಟಗಳನ್ನು ನಾವು ಮಾಡಿದ್ದೀರಿ. ಜನಾರ್ದನ್ ರೆಡ್ಡಿ ವಿಚಾರವಾಗೂ ಕೂಡ 22ನೇ ತಾರೀಕು ನಾವಲ್ಲಿ ದೊಡ್ಡ ಸಮಾವೇಶ, 22 ತಾನೇ, 17ನೇ ತಾರೀಕು ದೊಡ್ಡ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ ಅಲ್ಲಿ.